ಇದು ನಮ್ಮ ಮನೆ ಮುದ್ದು ರಾಕ್ಷಸಿ. ಮುದ್ದು ರಾಕ್ಷಸಿ ಇದು ನೋಡಿ, ನಮ್ಮನೆ ಮುದ್ದು ರಾಕ್ಷಸಿ ಇದೇನೆ. ಇದೇ ನಮ್ಮನೆ ಮುದ್ದು ರಾಕ್ಷಸಿ. ಆ್ಯಕ್ಚುಲಿ ಏನು ಮಾಡಿದಳ ಅಂತಂದರೆ, ಪಾಪ ನಿನ್ನೆ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಮನೆಯಲ್ಲಿ. ಇವತ್ತು ಗುರುವಾರ ಬೇರೆನಾ, ಇನ್ನು ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿದ್ದೆ ನಾನು. ನೋಡಿ ಮಗಳು ಎಲ್ಲ ನೀಟಾಗಿ ಎಲ್ಲ ಪಾಲೆಲ್ಲ ತೊಳೆದಿಕ್ಬಿಟ್ಟು ಮಗು ಕಡಲೆ ಬೀಜ ನೆನೆಸಿದ್ದಾಳೆ. ಹಾಗೇ ಓ ಮೈ ಗಾಡ್, ಗಂಜಿ ಕೂಡ ಮಾಡಿಕ್ಬಿಟ್ಟಿದ್ದಾಳೆ. ಪಾಪ ನಮ್ಮ ಮನೆ ಮುದ್ದು ರಾಕ್ಷಸಿ ಇಷ್ಟೆಲ್ಲ ಕೆಲಸ ಮಾಡಿ ಮಲಗಿದೆ ನೈಟು. ನನಗೆ ಸ್ವಲ್ಪ ಟೈರ್ಡ್ ಆಗಿದೆ ಅಂತ ಬೇಗ ಮಲ್ಕೊಬಿಟ್ಟೆ. ಕೇಳಿದ್ರೆ ಎಷ್ಟೊತ್ತು ಮಲ್ಕೊಂಡೆ ಅಂತಂದರೆ 12 ಗಂಟೆ ಮಲ್ಕೊಂಡ್ಲಂತೆ. ಅದಕ್ಕೆ ಹೇಳಿದ್ರಿ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅಂತಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಪಾತ್ರೆಗಳೆಲ್ಲ ತೊಳೆದಿಕ್ಕಿ ಗಂಜಿ ಮಾಡಿ ಕಡಲೆ ಬೀಜ ನೆನೆಸಿ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಮಲಗಿದಾಳೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಮನೆಯಲ್ಲಿ ನುಗ್ಗೆಕಾಯಿ ಸಾರು. ಇನ್ನು ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆಯಾ, ಒಳ್ಳೆ ನುಗ್ಗೆಕಾಯಿ ಬೇರೆ ಸಿಕ್ತು ನೋಡಿ. ನುಗ್ಗೆಕಾಯಿ ಇದು ನನ್ನ ಮಗಳೆಲ್ಲ ನೆಟ್ಟೆಲ್ಲ ಕಟ್ ಮಾಡಿ ಕೊಡಿದ್ರು ಫ್ರಿಜ್ಜಲ್ಲೇ. ಸ್ವಲ್ಪ ಟೊಮೆಟೊ ಬೇಳೆ ಎಲ್ಲ ಹಾಕ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಬಿಟ್ಟು ಫಸ್ಟು, ಆಮೇಲೆ ಈ ನುಗ್ಗೆಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಅಡುಗೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು. ಹಾಗೇ ಆಲ್ರೆಡಿ ಹೇಳ್ದಂಗೆ ಗಂಜಿ ಕೂಡ ರೆಡಿಯಾಗಿದೆ. ಇನ್ನು ಅಡುಗೆಲ್ಲ ಆಯಿತು. ಅಡುಗೆಲ್ಲ ಆದಮೇಲೆ ಪ್ಯಾಕ್ ಮಾಡಿಕೊಂಡು ಅಕ್ಕನಿಗೆ ತೊಗೊಂಡೋಗಿ ಕೊಡಬೇಕಿತ್ತು. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಓಪನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು 6:30. ಇಷ್ಟೊತ್ತಿಗೆಲ್ಲ ಅಂಗಡಿಲಿ ಇದ್ಬಿಡ್ತಾಯಿದ್ವಿ ನಾವು. ಇವತ್ತು ಸ್ವಲ್ಪ 6:30, 6:45 ಹಂಗೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ನಾವೇ ಪ್ಲ್ಯಾನ್ ಮಾಡಿದ್ವಿ. ಮೊದಲೇ ಪ್ಲ್ಯಾನ್ ಮಾಡಿದ್ರಿಂದ ಸ್ವಲ್ಪ ಲೇಟಾಗಿ ಇದ್ದು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಆಯಿತು, ಪ್ಯಾಕಿಂಗು ಸಹ ಆಯಿತು. ಇನ್ನೇನು ಎತ್ಕೊಂಡೋಗಿ ನಮ್ಮ ಅಕ್ಕ ಕೊಟ್ಬಿಟ್ಟು ಮುಂದಿನ ಕೆಲಸ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊತ್ತು ಮಾಡ್ತಿದ್ದಾರಂತ ರೆಡಿ ಆಗೋಕ್ಕೆ. ಇವಾಗ ಬಿಸ್ಕೆಟ್ ಖಾಲಿನಮ್ಮ, ಅವರೇ ಬಿಸ್ಕೆಟ್ ಫುಲ್ ಖಾಲಿ ನಾಕಂದ ಇವಾಗ ನಾನು ಶಾಪನ್ನು ತೆಕ್ಕೊಟ್ಟು ಬಂದು ಮನೆಗೆ ಬಂದು, ಇವತ್ತು ಗುರುವಾರ ಮತ್ತು ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಬೇಕು. ಮತ್ತು ಅಷ್ಟೆ. ನಿನ್ನೆ ನೈಟ್ ನಾನು 11 ಗಂಟೆಗೆ ಮಲಗಿದ್ದೀನಿ. ಅಮ್ಮ ತುಂಬ ದಿವಸದಿಂದ ಸ್ಯಾಂಡ್ವಿಚ್ ಕೇಳ್ತಿದ್ರು, ಮಾಡ್ಕೊಡೋಣ ಅಂತ ಇವತ್ತು ಜೆಪ್ಟೋಲೆಲ್ಲ ಐಟಮ್ಸ್ ಆರ್ಡರ್ ಮಾಡಿದೆ. ಚೆನ್ನಾಗಿತ್ತು, ಅವ್ರನ್ನೇ ಕೇಳೋಣ ಹೆಂಗಿತ್ತಂತ. ಹೆಂಗಿತ್ತಮ್ಮ? ಸೂಪರಾಗಿತ್ತು, ಸಕ್ಕತ್ತಾಗಿತ್ತು, ಮಸ್ತಿತ್ತು. ಇದು ನೆಕ್ಸ್ಟು ಯಾರಿಗೆ ಹೇಳು? ಇದು ನಮ್ಮ ದಡಮ್ಮ ನೋಡಿ. ನಾನು ಸ್ಯಾಂಡ್ವಿಚ್ ಕೇಳಿದ್ದಕ್ಕೆ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಟಿದ್ದಾಳೆ, ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾಳೆ. ನಾನು ಹೇಳಿಲ್ವಾ, ಅಡುಗೆ ಮಾಡೋದ್ರಾಗ ಮಾತ್ರ ಸೂಪರು, ಹಾಗೆ ಕ್ಲೀನಿಂಗಲ್ಲಿ ಮಾತ್ರ ಡೂಪರ್. ನನ್ನ ಸ್ಯಾಂಡ್ವಿಚ್ ಇಲ್ಲೋದು ಸಾಕು, ಈ ಥರ ಮತ್ತೆ 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 ಕೆಲಸ ಮಾಡೋದು ಸಾಕು. ನಾನು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ. ಅಂದರೆ ಇವಾಗ 4 o'clock ಹಂಗೆ ಮಲ್ಕೊಂಡೆ ಅಷ್ಟೇ. ನಿದ್ದೆ ಬಂತಪ್ಪ, ಮಲ್ಕೊಂಡೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಳೋದು ನಾನು. ಆಲ್ಮೋಸ್ಟ್ 4:15 ಗಂಟೆಲ್ಲ ಎದ್ದೋಳ್ತೀನಿ ನಾನು ಚಾಚಿ ಮಾಡ್ತಿದ್ದೆ. ನನ್ನ ಎಬ್ಬಿಸ್ಬಿಟ್ರು ಅಂಗಡಿಗೆ ಹೋಗು ಅಂತ. ನಾನು 4 ಗಂಟೆಗೆ ಎದ್ದೊಳ್ತೀನಿ ಡೈಲಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡುಗೆ ಮಾಡಿ, ಮನೆ ಕೆಲಸ ಮಾಡಿ, ಅದೇನದು ಬಿ ಜಿ ಎಮ್ಮು ಸೈಲೆಂಟ್ ಆಗಿರೋ ಬಿ ಜಿ ಎಮ್. ಮನೆ ಕೆಲಸ ಮಾಡಿ ಅಂಗಡಿಗೆ ಹೋಗ್ತೀನಿ. ಇವಾಗ ನನಗೆ ಜಿಜ್ಜ ಬರ್ತಿದೆ. ಜಿಜ್ಜ ಮಾಡೋಕ್ಕಮ್ಮ ಬಿಡ್ತಿಲ್ಲ.
ಇವಾಗ ನಾನು ರೆಡಿ ಆಗಿಬಿಟ್ಟು ಅಂಗಡಿಗೆ ಹೋಗಬೇಕು. ಮಲ್ಕೊಂಡಿಲ್ಲ ನಾನು, ಬರೀ 4 ಗಂಟೆಯಿಂದ 4:15ವರೆಗೂ ಅಷ್ಟೇ ಮಲ್ಕೊಂಡಿದ್ದು. ಅಷ್ಟು ಬೇಗ ಎಬ್ಬಿಸ್ಬಿಟ್ರು ನನ್ನ. ಅವಾಗ ತಾನೇ ಅಂತ ಆಮೇಲೆ ಹಿಂಗೆ ಅನ್ಸ್ಬಿಟ್ರು. ಛೀ, ಇವ್ರು ಮಾಡಿದ ಅಡುಗೆ ಎಲ್ಲ ತಿನ್ನಬಾರ್ದು, ಎಲ್ಲೆಲ್ಲ ಒರೆಸ್ಕೊಂಡು ಅಡುಗೆ ಮಾಡ್ತವ್ರೆ. ನಾನು ನಮ್ಮಮ್ಮಗೆ ಬ್ಯೂಟಿಫುಲ್ ಮೇಕಪ್ ಮಾಡಿದ್ದೆ. ಇದನ್ನ ಯಾರು ಮೇಕಪ್ ಅಂತ ಹೇಳ್ತೀರಾ? ಲಕ 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 ನಾಗವಲ್ಲಿ ಥರ ಮಾಡಿಟ್ಟಿದೀಯ. ನಿನ್ನ ಬೈ ಬರ್ತೇನೆ ನಾಗವಲ್ಲಿ. ಇದು ಏನಿದೆ ಇದರಲ್ಲಿ? ಸ್ಯಾಂಡ್ವಿಚ್ ತೋರಿಸು. ನಾನು ಅವಾಗಲೇ ಮಾಡಿದ್ದು ಸ್ವಲ್ಪ ಬೆಳ್ಳಕ್ಕಿತ್ತು, ಇದು ಸ್ವಲ್ಪ ಕರ್ಕರಾಗೈತೆ. ಇದು ಫ್ರೈ ಆಗಬೇಕು ಸ್ವಲ್ಪ ಏನಿಲ್ಲ. ಅಮ್ಮ ಬಿಡಿಸಿದೆ. ನಮ್ಮ ಮನೇಲಿ ನಮ್ಮ ಅಮ್ಮಗೆ ನಮ್ಮ ದೊಡ್ಡಮ್ಮ ಬೈತಾರೆ ಒಂದೊಂದ್ಸತಿ. ತಲೆ ಬಚ್ಚುವೆ ನೋಡಿದ್ರೆ. ಯಾಕಂದರೆ ನಮ್ಮಮ್ಮ ಅಮ್ಮ ಸಿಕ್ಕನ್ ಹೆಂಗೆ ಬಿಡಿಸ್ತಾರೆ ಗೊತ್ತಾ? ನೋವು ಆಗ್ಬಿಡ್ಬೇಕು ಹಂಗೆ ಬಿಡಿಸ್ತಾರೆ. ಅದೊಂದೇ ಜಡ, ಸಾಗರ್ ಜಡೆನ ಹಾಕಿ ನನ್ನ ತಲೆ ತಿಂದ್ಬಿಡ್ತಾರೆ. ಇಲ್ಲಿ ನೋಡಿ, ಎದ್ದರೆ ಕುಂತ್ರೆ ಇದೊಂದು ಜಡೆ ಬಿಟ್ಟರೆ ಇನ್ಯಾವ ಜಡೆನೂ ಬರಲ್ಲ. ನಿನ್ನ ಮುಖ ಮುಚ್ಕೊಂಡೈತಿ ನೋಡ್ರಿ. ನಾನು ಎಲ್ಲ ಮಾಡ್ಬಿಟ್ಟು ಏನೋ ಮಾಡಿದೆ. ಆ್ಯಕ್ಚುಲಿ ಬಂದುಬಿಟ್ಟು ಬೇಕ್ರಿನಲ್ಲಿ ಬನ್ ಮಸ್ಕ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ಏನಿದು ಗುಲ್ಕಂದ್ ಆರ್ಡ್ರ್ ಮಾಡಿದ್ದೆ. ನೋಡೋಣ ಹೇಗಿರುತ್ತೆ ಗುಲ್ಕಂದ್ ಅಂತ ಅಂದ್ಬಿಟ್ಟು. ಬಟ್ ಟೇಸ್ಟ್ ಎಷ್ಟು ಕಷ್ಟಪಡ್ತೀಯ ಅದು ಕಟ್ ಮಾಡೋದಕ್ಕೆ, ಅತ್ತೆ ಓಪನ್ ಮಾಡೋಕ್ಕೆ ಬಾಕ್ಸ್ನ. ಬಾಟಲ್ಲ ಇಲ್ಲ ಪ್ಲಾಸ್ಟಿಕ್ ಡಬ್ಬಲ್? ಪ್ಲಾಸ್ಟಿಕ್ ಬಾಟಲ್. ನಾನು ಅರ್ಧ ಆರ್ಡರ್ ಮಾಡೋದೇ ಗಾಜಿನ ಬಾಟಲ್ಗಳು ಸಿಗ್ತಾವಂತ. ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡ ಬಂದ ನಾನಿನ್ನು ಸುಂದರ. ಅಯ್ಯೋ, ಅದ್ರ ಕವರ್ ಹಾಕ್ಬಿಟ್ಟಿದಾರ. ಅಯ್ಯೋ, ಶ್ರೀಕೃಷ್ಣ ಗೋವಿಂದ ಬಿಟ್ಟಲ್ಲ. ಎಷ್ಟು ಕೆಜಿ? ಅರ್ಧ ಕೆಜಿನಾ? ಎಷ್ಟಂತ ಸ್ಮೆಲ್ ಚೆನ್ನಾಗಿದೆಯಾ? ಓಕೆ, ಇಲ್ಲ ನಮ್ಮ ಇಂಡಿಯನ್ ಸ್ಟೈಲ್ ಉಂಟಲ್ಲ. ಏಯ್ ನೋಡು, ನಾಯಿ ಈ ಥರ ಕಳಿಸ್ತಾ ಇದ್ದಾವೆ. ಇದೇನು ಬಬಲ್ಸ್ ಐತೆ? ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತಿಂತಾರೆ ಗುಲ್ಕಂದ್. ಅದು ಗುಲ್ಕಂದ್ ಚೆನ್ನಾಗಿದೆ. ಎಣ್ಣೆ ಇಲ್ಲಿ ಬೇಕ್ರಿ ಪಕ್ಕದಲ್ಲಿ ಇರೋರು ಹೇಳಿದ್ರು ಇದು ಹುಚ್ಚನಾಯಿ ಬಂದುಬಿಟ್ಟಿದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಾಯ್ತಂದರೆ ಹೋದ್ಸತಿ ಹಿಂಗೆ ಒಂದು ಹುಚ್ಚನಾಯಿ ಬಂದುಬಿಟ್ಟು ಪಾಪ ಇಲ್ಲಿ ಹೋಗೋ ಮಕ್ಳಿಗೆಲ್ಲ ಕಚ್ಬಿಟ್ಟು 25 ಜನ ಸುಮಾರು ಜನ ಕಚ್ಚಾಕ್ಬಿಟ್ಟಿತ್ತು. ಮತ್ತು ಅದಕ್ಕೆ ಅಲ್ಲಿ ಇಲ್ಲಿ ಊರಲ್ಲಿ ಸೇರಿಕೊಂಡು ಅದನ್ನು ಸಾಯಿಸ್ಬಿಟ್ರು. ಮತ್ತು ಈಗ ನಾನು ಜಸ್ಟ್ ಅಕ್ಕನ ಮನೆಗೆ ಹೋಗಿದ್ದೆ. ನನ್ನ ಮಗಳು ಫೋನ್ ಮಾಡಿದ್ಲು, ಹುಚ್ಚನಾಯಿ ಬಂದಿದೆ ಬಾಮ ಅಂತಂದ್ಬಿಟ್ಟು. ಸೊ ನಾನು ತುಂಬ ಟೆನ್ಷನ್ ಮಾಡ್ಕೊಂಡು ಓಡಿ ಬಂದೆ. ಅಲ್ಲ, ನಾನು ಹುಚ್ಚನಾಯಿದೆ ಅಂತ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಬಂದರೆ ನನ್ನ ಮಗಳು ಹೇಳ್ತಾಳೆ ನೈಟ್ ವಾಕ್ ಹೋಗೋಣ ಬಾ ಅಂತ ಅಂದ್ಬಿಟ್ಟು. ಏನು ಹೇಳಿದ್ರೇ ಅವಳು ಹುಚ್ಚನಾಯಿ ಹತ್ರ ಆಡ್ತಾ ಇರ್ತಾಳೆ. ಇನ್ನು ಹುಚ್ಚನಾಯಿ ಕಚ್ಬಿಟ್ರೆ ಇನ್ನು ಹೆಂಗೆ ಆಡ್ತಾಳೆ ನೋಡಿ. ಸ್ಟಾರ್ಟ್ ಆಯ್ತಾ ನಿಂದು? ಆಲ್ರೆಡಿ ಬೆಳಿಗ್ಗೆ ಸ್ಯಾಂಡ್ವಿಚ್ಗೆ ಒಂದಷ್ಟು ಖರ್ಚು ಮಾಡಿಸ್ದೆ. ಇವಾಗೇನಿದು
ಅದು ಲೈಸ್ ಅಲ್ಲ, ಅದು ಲೇಸ್ ಅದು. ಏನೋ ಮಾಡೋಗೋಗಿ ವ್ಯಾಪಾರ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಬವ್ವ. ಆದರೆ ತಿಂಡಿಗಳು ಮಾತ್ರ ಒಂದೊಂದೊಂದೇ ಖಾಲಿ ಆಗ್ತಾ ಇದೆ. ನೀನು ಕೆಮ್ಮೋದು ಮಾತ್ರ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಅಯ್ಯೋ ಅಯ್ಯೋ, ಎತ್ಕೊ ಹೋಗ್ಲಿ, ಎಲ್ಲರೂ ಹೋಗ್ಲಿ. ಎತ್ಕೊ. ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅನ್ಸುತ್ತೆ ತಿನ್ಬೇಕಂತ ಅಂದ್ಬಿಟ್ಟು. ಅಮ್ಮ 20 ರೂಪಾಯಿ ಅಮ್ಮ ಅದು. 20 ರೂಪಾಯಿ ಅಮ್ಮ ಅದು. ಅಯ್ಯೋ ನಿನ್ನ ಮಕ್ಕಕ್ಕೆ ನೀನು ಅಂಗಡಿಲಿ ವ್ಯಾಪಾರ ಆಗುತ್ತಲ್ವ ಗೊತ್ತಿಲ್ಲ. ಅಲ್ಲಿ ತಿಂಡಿ ಮಾತ್ರ ಖಾಲಿ ಆಗ್ತಾನೆ ಇರ್ತೈತೆ. ಬೇಕಿಲ್ಲ, ತಿನ್ನಮ್ಮ, ತಿನ್ನು ತಿನ್ನು ತಿನ್ನು. ಏಯ್ ಏಯ್ ಏಯ್, ನಂಗೆ ಬೇಡ, ನಂಗೆ ಬೇಡ, ಸುಮ್ಮನೆ ನೋ ನೋ. ನೋಡಿ ಇಲ್ಲಿ ಮೊದಲೇ ಭಯ ಅಂದರೆ ಏನಂದರೆ ಇಲ್ಲೆಲ್ಲೋ ಹುಚ್ಚನೆ. ಅಮ್ಮ ಉಲ್ಫ್ ಕಟ್ ಮಾಡಿಸಿ ಅಮ್ಮ. ಏನು ಕಟ್ಟು? ಏನಕ್ಕೆ? ಅದೇ ಅಮ್ಮ, ಈ ಥರ ಪುಡಿ ಕೂದಲು ಜಾಸ್ತಿ ಇರುತ್ತಲ್ಲ, ಅದು ನಾರ್ಮಲ್ ಉದ್ದ ಕೂದಲಿದ್ರೆ ಅದು ನೋಡೋಕ್ಕೊಂಥರ PN ಥರ ಕಾಣಿಸ್ತೀವಿ. ಅದೇ ಉಲ್ಫ್ ಕಟ್ ಇದ್ರೆ ಅದೊಂದು ಕಟ್ ಸ್ಟೈಲ್ ಅನ್ಕೊಂತಾರಮ್ಮ, ಅದಕ್ಕೆ. ಆಯ್ತಮ್ಮ, ಸರಿ ಆಯಿತು. ಕೂದಲಿಗೆ ಇದು ಕಟ್ ಮಾಡೋ ಎಲ್ಲ ಐಡಿಯಾ ಎಲ್ಲ ಸದ್ಯಕ್ಕಿಲ್ಲ, ಆಯಿತಾ ಅಮ್ಮ? ನಾಳೆ ಎಷ್ಟೊತ್ತಿಗೆ ಎದ್ದೊಳ್ಳಿ ಅಮ್ಮ? ನಿನ್ನಿಷ್ಟ, ಎಷ್ಟೊತ್ತಿಗೆ ಎದ್ದೋಳು. ಆಮೇಲೆ ನೀನು ಎಲ್ಲ ಮಾಡಬಾರ್ದು. ನಾನು ಡಿಸ್ಟರ್ಬೇ ಮಾಡಲ್ಲ, ಯೋಚನೆ ಮಾಡಬೇಡ. ನಿಂಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತಿಗೆ ಎದ್ದೋಳು. ನಾಳೆ ರಜೆ. ನಾಳೆ ನಮ್ಮ ಓನರ್ ಅಮ್ಮ ರಜೆ ಕೊಟ್ಬಿಟ್ರು. ಓನರ್ ಅಮ್ಮ ಅಲ್ಲ, ಅದು ನಮ್ಗೆ ಓನರ್ ಬಂದ್ಬಿಟ್ಟು ಕಮಿಟ್ಮೆಂಟ್ಸು. ಅವರೇ ಬಾಸು. ಕಮಿಟ್ಮೆಂಟ್ಸ್ ಇಲ್ಲದ್ರೆ ಯಾವುದಕ್ಕೂ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಟೀನ ಒಳ್ಳೆ ಹೆಂಗೆ ಪಾನ್ಕೊ ಕುಡ್ದಂಗೆ ಕುಡಿತಿರೋದು. ಜಾಸ್ತಿ ಕುಡಿಬೇಡಮ್ಮ ಟೀನ. ಆಲ್ರೆಡಿ 2 ಕಪ್ ಆಯಿತು ಟೀ. ಅಮ್ಮ ಟೀ ಅದು ಕುಡಿತಿರೋದು ನೀನು, ನೀರೆಲ್ಲ ಕುಡಿತಿರೋದು ನೀನು. ಹಂಗೂ ನೋಡ್ತಾ ನೋಡ್ತಾ ಟೈಮ್ 9 ಗಂಟೆ ಆಗೋಯ್ತು. ಇನ್ನು ಮನೆಗೆ ಹೋಗೋ ಟೈಮ್ ಅಲ್ವಾ. ಅಮ್ಮ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ತಿದ್ದಾರೆ. ಹಾಂ, ಹೌದೌದು, ದೇವರು ನಿಮ್ಗೆ ಅದನ್ನು ಬರೆದಿಟ್ಬಿಟ್ಟಿದ್ದಾರೆ. ಈ ಲಾಟ್ರಿಲಿ ಏನಿದೆಯೋ ಗೊತ್ತಿಲ್ಲ, ಈ ಮಕ್ಕಳಂತೂ ಹಂಗೆ ಆಡ್ತಾರೆ. ನಾಳೆ ನಮ್ಮಮ್ಮ ನನಗೆ ಬೇಕ್ರಿಗೆ ರಜಾ ಕೊಟ್ಟಿದ್ದರಿಂದ ಹಾಲು ಸ್ವಲ್ಪ ಮಿಕ್ಕಿತ್ತು. ಅಂದರೆ ಫುಲ್ ಡೇ ರಜಾ ಹಾಕಲ್ಲ, ಹಾಫ್ ಡೇ ರಜಾ ಹಾಕ್ತೀವಿ. ಹಾಲು ಒಂದು 3 ಪ್ಯಾಕೆಟ್ ಏನೋ ಉಳಿದಿದೆ. ಸೊ ಇವಾಗ ಅದನ್ನು ತಂದು ಡೀಪ್ ಫ್ರೀಸ್ಗೆ ಹಾಕಕ್ಕೆ ಹೇಳಿದ್ರು. ಇದು ಇವತ್ತಿನ ಸಂಬಳ. ಇವತ್ತು ನಾನು ಬೇಕ್ರಿಗೆ ಬಂದು ಹೆಲ್ಪ್ ಮಾಡಿದ್ಲಲ್ಲ ಪಾಪ ನನ್ನ ಮಗಳು. ಹಲೋ, ಅದೇ ನಿನ್ನ ಮನ್ಸಾರೆ ಕೊಟ್ಟಿಲ್ಲ, ಕೊಡು, ನಾನು ಎತ್ಕೊಂಡು ಬಂದಿದ್ದು. ಇಲ್ಲ, ಆ್ಯಕ್ಚುಲಿ ಕೊಡ್ತಾರೆ. ಅಮ್ಮ ಬಟ್ಟೆನೇ ತಂದಿಲ್ಲಮ್ಮ. ಹೌದಲ್ಲ, ಟ್ರೈ ಮಾಡಬೇಕು. ಹಾಂ, ಬಟ್ಟೆ ಫೇಡಾಗಿ ಹೋಗ್ಬಿಡುತ್ತೆ. ಗುಲ್ಕಂದಲ್ಲಿಟ್ಟಿದ್ದೆ. ಅಯ್ಯೋ ರಾಮ, ಸೇರ್ಕೊಂಡ್ಬಿಡೋದು ಮೊದಲೇ. ಅದು ಕಪ್ಪಿರು ಅಂತ ತುಂಬಾ ಇದೆ ಎಲ್ಲ, ಸಕ್ಕರೆಯಿಂದ ಕಪ್ಪಿ ಹೋಗುತ್ತೆ. ಅಯ್ಯೋಯ್ಯೋ, ಇವಾಗ ಅದೇ ಬಂದಿರೋದಲ್ಲ. ಏನ್ಮ ಅಪರೂಪಕ್ಕೆ ಟವಲ್ ಮುಖ ತೋರಿಸ್ಕೊಂತಿದ್ಯಾ? ಇಲ್ಲ, ಇದು ನೋಡಿ, ಇವಮ್ಮ ಸರಿಯಾಗಿ ಸ್ನಾನ ಮಾಡಲ್ಲ ಅನ್ಸುತ್ತೆ. ಇನ್ನು ಐಲೈನರ್ ಹಂಗಂಗೆ ಇದೆ. ಅದು ನೋಡಿ ತೊಳ್ಳು, ಫ್ರೆಶ್ ಮಾಡೋದನ್ನ. ಹಾಂ, ಬಿಡು. ದೇವರೇ ಕಾಪಾಡು ತಂದೆ, ಶಿವನೇ ಶಿವಪ್ಪ, ಓಡೋಡ್ ಬಂದು ಕಾಪಾಡು. ತಂದೆ ನಡ್ಕೊಂಡು ಬಂದರೆ ಲೇಟ್ ಆಗುತ್ತೆ, ಅದಕ್ಕೆ ಓಡೋಡ್ ಬಂದು ಕಾಪಾಡು. ಆದರೆ ಫ್ಲೈಟಲ್ಲೇ ಬಾ ತಂದೆ, ಯಪ್ಪ ಶಿವಪ್ಪ. ಅಯ್ಯೋಡ ನೋಡಿ, ನಮ್ಮಮ್ಮ ದೇವ್ರನ್ನ ಹೆಂಗೆ ಬೇಡ್ಕೊತಿದಾರಂತ. ನಡ್ಕೊಂಡು ಬಂದರೆ ಲೇಟ್ ಆಗುತ್ತಂತೆ. ಅಯ್ಯೋ ನಮ್ಮಮ್ಮ. ನಾನು ನಮ್ಮಮ್ಮ ನಾಳೆ ರಜಾ ಅಂತ ಬೇಕ್ರಿಗೆ ಕೂತ್ಕೊಂಡು ಯೂಟ್ಯೂಬ್ ನೋಡ್ತಿದ್ವಿ. ಆಮೇಲೆ ನೋಡ್ತಾ ನೋಡ್ತಾ 10:30 ಆಗೋಯ್ತು. ಸರಿ ಆಯ್ತಂತ ಅಮ್ಮ ಹೊಟ್ಟೆ ಹಸಿತಾಯ್ತಮ್ಮ ಅಂತ ಹೇಳಿದೆ.
ಅಮ್ಮ ಎತ್ಕೊಂಡು ಸರಾಗಿ ದೋಸೆ ಮಾಡ್ತೀನಿ ಬಾ ಅಂತ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನೀನು ಮಾಡು ನಾನು ಮಾಡು, ನಾನು ಮಾಡು ನೀನು ಮಾಡು ಅಂತ ನಡೀತಿತ್ತು. ಬಟ್ ಫೈನಲಾಗಿ ಇಬ್ಬರು ಕಾಂಪ್ರಮೈಸ್ ಆಗಿ ನಮ್ಮಮ್ಮನೇ ಮಾಡ್ತೀನಿ ಅಂದರು. ಅದು ದೋಸೆ ಸೆಟ್ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ, ಕ್ರಿಸ್ಪಿನೆಸ್ಸು ಬರುತ್ತೆ. ದೋಸೆ ಮಾಡಿ ನಮ್ಮಮ್ಮ ನನಗೆ ತಂದು ಕೊಡ್ತಾರೆ. ಡಿನ್ನರ್ ದೋಸೆ ನುಗ್ಗೆಕಾಯಿ ಸಾರು, ದೋಸೆ ಸೊಪ್ಪಿನ ಸಾರು. ಹೌ ಇಸ್ ದೋಸೆ? ಚೆನ್ನಾಗಿದೆ. ನೋ ಕಮೆಂಟ್ಸ್.